ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಹೂಡಿಕೆ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಲೇಖನ ನೋಡಿದೆ. ಅದರಲ್ಲೂ ಮುಖ್ಯವಾಗಿ ಪ್ರಜಾವಾಣಿಯಲ್ಲೇ ನಮ್ಮ ಜಯಶಿವ ಆರ್ ಅವರು ಒಂದು ಒಳ್ಳೆಯ ಸಾಹಸಪೂರ್ಣ ವಾಸ್ತವದ ಒಂದು ಲೇಖನ ರೆಡಿ ಮಾಡಿ ಎದ್ದಿನ ಪೂರ್ಣ ಓದಿದಾಗ ಅನಿಸ್ತು ನನಗೆ. ಈ ಒಂದು ನಮ್ಮ ಸೀತಾರಾಮ್ ಮೂಲಕ ಸಾಕಷ್ಟು ಈ ಹೂಡಿಕೆದಾರರ ಬಗ್ಗೆ, ಬಂಡವಾಳಶಾಹಿಗಳ ಬಗ್ಗೆ, ಜೊತೆಗೆ ಅಲ್ಲಿ ಪರಿಸ್ಥಿತಿ ಬಗ್ಗೆ, ಸರ್ಕಾರದ ಬಗ್ಗೆ ಸಾಕಷ್ಟು ಮಾತಾಡಿದ್ದೀನಿ. ನೀವು ನೋಡಿರ್ಬೋದು. ಈ ಹೂಡಿಕೆದಾರರು ಒಂದು ಆರೋಪ ಮಾಡಿದ್ರೆ ಸರ್ಕಾರ ಇನ್ನೊಂದು ದೃಷ್ಟಿಯಿಂದ ಆರೋಪ ಮಾಡ್ತಾ ಇರ್ತದೆ. ನಮ್ಮಂಥ ಜನಸಾಮಾನ್ಯರು, ಉದ್ಯೋಗಿಗಳಂಥವ್ರು ಮಾತಾಡೋದು ಇನ್ನೊಂದು ರೀತಿಯಾಗಿ ಇರ್ತದೆ. ಒಟ್ಟಾರೆಯಾಗಿ ಹೂಡಿಕೆ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಸಾಕಷ್ಟು ಮಾತಾಡ್ತಾರೆ ಉದ್ಯಮಿದಾರರು. ಆದರೆ ಆ ಪ್ರಮಾಣದಲ್ಲಿ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ಸಲ ಇದೊಂದು ರಾಜ್ಯದ ಗತಿಯಲ್ಲಿ, ಇದು ಕರ್ನಾಟಕದ ಮಾತ್ರ ಅಲ್ಲ, ಇಡೀ ದೇಶದ ರಾಜ್ಯಗಳಲ್ಲಿ ಪರಿಸ್ಥಿತಿ ಇದೆ. ಒಂದು ಕಡೆ ಆಡಳಿತಶಾಹಿ, ಇನ್ನೊಂದು ಕಡೆ ದುಡ್ಡಿದ್ದಂಥವರು ಕಾರ್ಪೊರೇಟ್ಗಳು, ಇವ್ರ ಮಧ್ಯದಲ್ಲೇ ಇಲ್ಲಿ ನೆಲ ಜಲ ಇವುಗಳನ್ನು ಕೊಟ್ಟು ಜೊತೆಗೆ ಈ ಹೂಡಿಕೆದಾರರಿಗೆ ತಂತ್ರಜ್ಞರನ್ನು ತಯಾರು ಮಾಡಿಕೊಡುವಂಥ ಕೆಲಸ, ಭಾಳಷ್ಟು ಕೆಲಸಗಳಿರ್ತವೆ. ಯಾಕಂದರೆ ಒಂದು ಉದ್ಯಮ ಯಶಸ್ವಿ ಆಗಬೇಕಾಗಿತ್ತಪ್ಪ ಅಂದ್ರೆ ಮೊದಲನೇದಾಗೆ ಸರ್ಕಾರ ಸ್ವತಃ ಮಾಡಬೇಕು ಒಂದು. ಯಾಕಂದರೆ ಸರ್ಕಾರಕ್ಕೆ ಸಾಧ್ಯ ಇದೆ, ಟ್ಯಾಕ್ಸ್ ತೆಗೆದುಕೊಳ್ತದೆ. ಈ ಪೂರ್ವದಲ್ಲಿ ಇದ್ದಿದ್ದದೆ ನೆಹರು ಅವ್ರ ಕಾಲದಲ್ಲೇ ಟ್ಯಾಕ್ಸ್ ತೆಗೆದುಕೊಳ್ಳುವಂಥ ಸರ್ಕಾರಗಳನ್ನು ಉದ್ಯಮಿಗಳ ನಿರ್ಮಾಣ ಮಾಡಿ ಕೊಡುವಂಥದ್ದು. ಆದರೆ ಇಲ್ಲಿ ಅಧಿಕಾರಶಾಹಿ ಜನರ ಭ್ರಷ್ಟಾಚಾರದ ಕಾರಣಕ್ಕಾಗಿ ಭಾಳಷ್ಟು ಲಾಸ್ ಅದು. ಜೊತೆಗೆ ನಮ್ಮ ಕಾರ್ಮಿಕರು ಸಹ ಸ್ವತಃ ಕಾರಣೀಕರ್ತರು ಅನ್ನೋದಕ್ಕೆ. ಯಾಕಂದರೆ ಯಾವುದಕ್ಕೂ ಒಂದು ಲಿಮಿಟ್ ಇರ್ತದೆ, ಆ ಲಿಮಿಟ್ದೊಳಗೆ ಕೆಲಸ ಮಾಡಬೇಕಾಗ್ತದೆ. ಸವಲತ್ತುಗಳನ್ನು ಸಾಕಷ್ಟು ಕೊಟ್ಟರು ಕಾರ್ಮಿಕರ ಒಳ್ಳೆಯ ರೀತಿ ಉತ್ಪಾದನೆ ಮಾಡಿಕೊಟ್ಟು ಲಾಭದ ಇಂಡಸ್ಟ್ರಿ ಮಾಡಲಿಕ್ಕೆ ಹೋಗಿಲ್ಲ. ಜೊತೆಗೆ ಅವರ ಆಡಳಿತಶಾಹಿ ವರ್ಗದಲ್ಲಿದ್ದಂಥ ನಮ್ಮ ಅಧಿಕಾರಿಗಳು ಇವರು ಸಹ ಸರಿಯಾಗಿ ಇವರಿಂದ ಕೆಲಸ ತೊಗೊಳ್ಳಿಲ್ಲ ಅನ್ನೋದು ಇತಿಹಾಸ ಪುಟಗಳು ದರ್ಜಾಗಿ